ಸೊ ಇವಾಗ ವೆಂಬನಾಡ್ ಲೇಕ್ ಹತ್ರ ಹೋಗ್ತಿದ್ದೀನಿ. ಸೊ ಇದು ಬೋಟ್ ಹೌಸ್ सखत दौड़ती मात्र पानी में दरिंदा हो सकता है, कुछ भी हो सकता है भाई. वो तो है भाई, क्रोकोडाइल हो सकता है, कुछ भी हो सकता है. So this is ವೆಂಬನಾಡ್ ಲೇಕ್. मजा आ गया बहुत. ಸೊ ಕಾಯಿಕೆ ಮುಗಿಸಾದ್ಮೇಲೆ ಎಳ್ನೀರು ಕೊಡ್ತಾರೆ ಇವರಲ್ಲಿ. ಸೊ ಇವಾಗ ವೆಂಬನಾಡ್ ಲೇಕ್ ಹತ್ರ ಹೋಗ್ತಿದ್ದೀನಿ, ಬ್ಯಾಕ್ ವಾಟರ್ಸಿಗೆ. ಸೊ ಬೋಟಿಂಗ್ ಮಾಡೋಣ ಅಂತ. ಸೊ ಇಲ್ಲಿಂದ ಅರೌಂಡ್ ಹಾಸ್ಟೆಲಲ್ಲಿದ್ದೀನಿ. ಹಾಸ್ಟೆಲಿಂದ ವೆಂಬನಾಡ್ ಲೇಕ್ ಹತ್ರ ಹೋಗ್ತೀನಿ. ದಟ್ ಈಸ್ ಆಲಿಪಿ ಬಸ್ ಸ್ಟ್ಯಾಂಡ್ ಹತ್ರ ಇರುತ್ತದು. ನಾನು ಮತ್ತು ಮತ್ತೊಬ್ಬರು ಬ್ರದರ್ ಹೋಗ್ತಿದ್ದಾರೆ, ಸೌಮ್ಯ ಅಂತ. ಸೊ ಆ್ಯಕ್ಚುಲಿ ನೆನ್ನೆ ಹೋಗೋಕ್ಕಾಗಿಲ್ಲ, ಇವಾಗ ಹೋಗೋಣ ಅಂತ. ಅರೌಂಡ್ ಕಿತ್ತ ಮಜೆ ಓಪನ್ ಆಗುತ್ತೆ. ಹೌದು ಸರ್, 4:30ಗೆ ಓಪನ್ ಆಗುತ್ತದು ಆ್ಯಕ್ಚುಲಿ. ನೋಡ್ಬೇಕಲ್ಲ ಹೋಗಿ ಹೇಗಿದೆ ಅಂತ. ಸೊ ಬ್ಯಾಕ್ ವಾಟರ್ಸಲ್ಲಿ ಬಂದಿದ್ದೀವಿ ಇವಾಗ. ಸಾಕತ್ತಿದೆ ಮಾತ್ರ. ಸೊ ಆಲ್ ಸೆಟ್ ಈಗ ಕಾಯಕಿಂಗ್ ಮಾಡಲಿಕ್ಕೆ. ಸೊ मजा आ रहा है भाई, क्या बोलते हो? एक्साइटेड, थोड़ा सा डर लग रहा है. स्विमिंग आती है? स्विमिंग आती है, पता नहीं फिर ये पानी में क्या है. पानी में दरिंदा हो सकता है, कुछ भी हो सकता है भाई. वो तो है भाई, क्रोकोडाइल हो सकता है, कुछ भी हो सकता है. कोई आखिरी ख्वाहिश? जिंदा वापस आना है. ಸೊ ಇದು ಬೋಟ್ ಹೌಸ್, ಸಖತ್ ದೊಡ್ಡದಿದೆ ಮಾತ್ರ ಬೋಟ್ ಹೌಸ್. ಸೊ ಇವಾಗ ನಮ್ಮ ಬೋಟ್ ಬರ್ತಿದೆ. ಬೋಟ್ ಬಂದ ಕಡೆ ಹತ್ತು ಹೋಗೋಣ. ಕ್ಯಾಮ್ರಾ ಹ್ಯಾಂಗೆ ಇಟ್ಕೊಂಡಿದ್ದೀನಿ ಅಂದರೆ ಇದನ್ನು ನಿಮಗೆ ತಲೆ ಕೆಟ್ಟೋಗ್ಬಿಡುತ್ತೆ ಮಾತ್ರ. ಒಂದು ಸೈಡ್ ಮೊಬೈಲಿಂದ ಕ್ಯಾಮ್ರಾ ಆನ್ ಇದೆ, ಅಲ್ಲಿ ಆಫ್ ಮಾಡಿದೆ. ಓ ಇದು ವೆಂಬನಾಡ್ ಲೇಕ್ ನೋಡ್ಬೋದು. ಆ್ಯಕ್ಚುಲಿ ಅಲ್ಲೆಲ್ಲ ಬೋಟ್ ಹೌಸಸ್ ಎಲ್ಲ ಅಲ್ಲಿ ಪಾರ್ಕ್ ಮಾಡ್ತಾರೆ ಆ ಜಾಗದಲ್ಲಿ ಅಲ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು ಹೀಗಿದೆ ವೆಂಬನಾಡ್ ಲೇಕ್. ಸೊ ದಿಸ್ ಈಸ್ ವೆಂಬನಾಡ್ ಲೇಕ್, ಒನ್ ಆಫ್ ದ ಬಿಗ್ಗೆಸ್ಟ್ ಲೇಕ್. ಸಖತ್ತಿದೆ ಮಾತ್ರ. ಗುರು ಇದು ಹೊಡೆದು ನೋವು ಬಂದೋಗುತ್ತೆ ಗುರು. ಇದು ಕೈ ಸ್ವಲ್ಪ ಸ್ಪೀಡಾಗಿ ಹೊಡೆಯೋಣ, ಇವಾಗ ಜಲ್ದಿ ಹೋಗೋಣ. ನನ್ನ ಲೆಕ್ಕದಲ್ಲಿ ಏನು ಗೊತ್ತಾ, ನೀವು ಶಿಖರ ರೈಡ್ಸ್ ಹೋಗೋ ಬದಲು ಆರ್ ಎಲ್ಸ್ ಬೋಟಿಂಗ್ ಹೋಗೋರು ಮನಸ್ಸಿದ್ರೆ ಹೋಗಿ. ಬಟ್ ನನ್ನ ಲೆಕ್ಕದಲ್ಲಿ ಏನು ಗೊತ್ತಾ, ಕಾಯಾಕಿಂಗ್ ಮಾಡ್ಕೊತ ನೀವು ಲೋಕಲ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದರೆ ಒಳ್ಳೆಯದು. ಲೈಫ್ ಸ್ಟೈಲ್ ಜನರಿಂದು ಒಂದೊಂದು ಮನೆಗಳು ಹೆಂಗೆ ಕಟ್ಟಿರ್ತಾರೆ ಗುರು. ಸೊ ಏನಂದರೆ ನೀವು ಶಿಖರ ರೈಡಿಗೆ ಹೋದರೆ ಆ ಬೋಟ್ ರೈಡ್ ಹಂಗೇನೋ ಹೋದ್ರೆ ನಿಮ್ಗೆ ಅದ್ರ ಕೂರಿಸ್ಬಿಡ್ತಾರೆ ಅಷ್ಟೇ. ಏನು ಮಜಾ ಇರೋಲ್ಲ ಅದರಲ್ಲಿ. ಲೋಕಲ್ ಏನು ಹಿಂಗೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ, ಒಳಗೊಳೆ ಗಲ್ಲಿ ಎಲ್ಲ. ಇದೇ ಮಚ್ ಬೆಟ್ರ್. ಅಚ್ಚಾ ಕ್ಯಾ ಸೀನಿಕ್ ವ್ಯೂ ತೋರಿಸ್ತೀನಿ ಎದುರಿಗೆ. मजा आ गया बहुत. हाँ गुरु सुस्ता बिट्टो. मजा है क्या? हाँ तोड़ी चाहिए भाई. भाई तोड़ी. ತೋಡಿ ಆ್ಯಕ್ಚುಲಿ ಲೋಕಲ್ ಡ್ರಿಂಕ್ ಇಲ್ಲಿಂದು. ಬೆಳಗ್ಗೆ ಕುಡಿಲಿಕ್ಕೆ ಮಜಾ ಅಂತೆ ಅದು. ಸಂಜೆ ಹೊತ್ತಿಗೆ ಏನೇನಪ್ಪ, ಬಟ್ ಬೆಳಗ್ಗೆ ಹೊತ್ತಿಗೆ ತೋಡಿ ಕುಡಿದ್ರೆ ಒಳ್ಳೇದಂತಾರೆ ಹೆಲ್ತಿಗೂ. ಒಂದು ಟೈಪ್ ಲೋಕಲ್ ಡ್ರಿಂಕ್ ಇದ್ದಂಗೆ ಅದು. ನಾರ್ಮಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲೂ ಕುಡಿತಾರೆ ತೋಡಿ. ಹೊಸ ಗೇನು अरे वो तभी मजा है, तभी बोलते हैं यार. आएगा ना उसके साथ. कमरिया ढिढि कमरिया कमरिया
ದೇಸಲಾಗೇನು ಅರೆ ಮಲಯಾಳಮೇ ಬ್ಯಾಕ್ಗ್ರೌಂಡಲ್ಲಿ ಸಖತ್ ಮ್ಯೂಸಿಕ್ ನಡೀತಿದೆ. ಸೊ ಇದು ಬೋಟ್ ಹೌಸಸ್ಗಳು ಇಲ್ಲಿ ಪಾರ್ಕ್ ಮಾಡಿದ್ದಾರೆ ಇವರು. ಇದ್ದಷ್ಟು ದಿವಸ ಆರಾಮ್ಸೆ ಖುಷಿಯಾಗಿರ್ಬೇಕು, ಮನ್ಸಿಗೆ ಬಂದಿದ್ದು ಮಾಡ್ಬೇಕು ಮಾತ್ರ ಅಷ್ಟೇ. ಫನ್ ಫ್ಯಾಕ್ಟ್ ಏನಂದರೆ, ಇವ್ನು ಸೌಮ್ಯ ಅಂತ, ಅವನಾದ್ರೂ ಹಿಂಗೆ ಟ್ರಾವೆಲ್ ಹಾಸ್ಟೆಲಲ್ಲಿ ಸಿಕ್ಕಿದವನು ಅವನು. ಹಲವಾರು ಜನ ಆ್ಯಕ್ಚುಲಿ ಒಡಿಸ್ಸಾಯಿಂದ ಬಂದಿದ್ದಾನೆ. ಆ್ಯಕ್ಚುಲಿ ಒಡಿಸ್ಸಾದವನು ಅವನು, ಕೆಲಸ ಮಾಡೋದು ಡೆಲ್ಲಿಯಲ್ಲಿ. ಇಂಥ ಫ್ರೆಂಡ್ಸ್ ಆಗ್ತಾರೆ, ಕಾಂಟ್ಯಾಕ್ಟ್ಸ್ ಬೀಳುತ್ತೆ. ಮೇನ್ ನಿಮ್ಗೆ ಹೇಳೋದೇ ನಾನು ಪರಿಸ್ಥಿತಿ ಅದೇ, ಟ್ರಾವೆಲ್ ಮಾಡಿ ಹಾಸ್ಟೆಲಲ್ಲಿರಿ ಅಂತ ಹೇಳೋದು ಇದೇ ರೀಸನಿಗೆ. ಆದರೆ ಭಾರಿ ಕ್ರೇಜಿ ಮಾತ್ರ ಇಲ್ಲಿನ ಜನ. ಬ್ಯಾಕ್ ವಾಟರ್ಸಲ್ಲಿ ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್. UBC ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಅಂತ ನಮ್ಮ ರಾಕಿ ಬಾಯ್ ಡೈಲಾಗ್ನ ಅಲ್ಲಿಂದ ಇದಕ್ಕಿದೆ. ಇಲ್ಲಿ UBC ಕಿಂಗ್ ಆಫ್ ಕಿಂಗ್ಸ್ ಅಂತೆ. ವಿಂಡ್ ಕೆನಾಟ್ ಡಿಫೀಟ್ ಟ್ರೀ ವಿತ್ ಸ್ಟ್ರಾಂಗ್ ರೂಟ್ಸ್. ಸಖತ್ ಬರ್ದವ್ರು ಗುರು, ಅಲ್ಲಿ ಬರ್ದವ್ರೆ. ಖಡಾ ಹೋನಾ ಬೋಟ್ ಮೇಲೆ ಮಾತ್ರ ನಿಲ್ಲಕ್ಕೆ ಹೋಗ್ಬಿಡಿ, ಅವ್ನು ನಿಲ್ತಾನಂತೆ ಬೋಟ್ ಮೇಲೆ. ಡೈರೆಕ್ಟ್ ಕೆಳಗೆ ಬತ್ತೆ. ಜೀವನದಲ್ಲಿ ಏನು ಮಾಡ್ತೀರಾ ಗೊತ್ತಿಲ್ಲ ಅದು. ಫ್ರೀಯಾಗಿರಿ ಮಾತ್ರ, ಎಲ್ಲೋ ರೆಸ್ಟ್ರಿಕ್ಷನ್ಸು ಅದೆಲ್ಲ ಇರಬಾರ್ದು ಲೈಫಲ್ಲಿ. ವ್ಯೂ ಮಾತ್ರ ನೋಡಿ ಸಖತ್ತಾಗಿ. ಬೋಟಿಂಗ್ ಕಯಾಕಿಂಗ್ ಕಂಪ್ಲೀಟ್ ಮಾಡಿದೆ. ಇವಾಗ ಫುಲ್ ಸುಸ್ತಾಗ್ಬಿಡುತ್ತೆ ಕಯಾಕಿಂಗ್ ಮಾಡ್ಕೊತ. ಅರೌಂಡ್ 2 hours ಕಯಾಕಿಂಗ್ ಇದು. ಫುಲ್ಲು ವೆಂಬನಾಡ್ ಲೇಕಿಂದ ಇಲ್ಲಿಂದ ಆ್ಯಕ್ಚುಲಿ ಇಲ್ಲಿ ಬ್ಯಾಕ್ ವಾಟರ್ಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಪ್ಯಾಡಿ ಫೀಲ್ಡ್ ಈ ಸೈಡ್ ಏರಿಯಾದಿಂದ. ಸೊ ಇಲ್ಲಿಂದ ಹೋಗಿದ್ದು ಹಾಗೆ ಮೇನ್ ಮಿಡಲ್ ಲೇಕಿಗೆ ಹೋಗಿ ಒಂದು ಸುತ್ತು ಹೊಡೆದು ಹಾಗೆ ವಾಪಸ್ ಬ್ಯಾಕ್ ಟು ಅದೇ ಸ್ಪಾಟಿಗೆ. ಸೊ ಒನ್ ಟೈಪ್ ಕೈಂಡ್ ಆಫ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದು ಮಾತ್ರ. ಅಂದರೆ ನಂಗೆ ಅನ್ಸೋ ಮಟ್ಟಿಗೆ ಏನಂದರೆ, ನೀವು ಬೋಟಲ್ಲಿ ಮತ್ತು ಶಿಕಾರದಲ್ಲಿ ಹೋಗೋ ಬದಲು ಹೀಗೆ ಕಯಾಕಿಂಗ್ ಮಾಡಿದರೆ ಮಚ್ ಬೆಟ್ರ್. ಅಂದರೆ ಹಿಂಗೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಮತ್ತು ಲೋಕಲ್ ಹಿಂಗೆ ನೋಡಿ ಒಂದು ಟೈಪ್ ಕ್ರೇಜಿ ವ್ಯೂಸ್ ಇದೆ ಒಂದೊಂದು ಜಾಗದಲ್ಲಿ. ಮತ್ತು ಅನ್ಎಕ್ಸ್ಪೆಕ್ಟೆಡ್ ಜಾಗದಲ್ಲೆಲ್ಲ ಹೋಗ್ಬೋದು ನೀವು. ಸೀನರೀಸ್ಗಳೆಲ್ಲನೂ ಮಸ್ತಿದೆ. ನೋಡ್ಬೋದು ಈ ವ್ಲಾಗಲ್ಲಿ ನೀವು. ಕಯಾಕಿಂಗ್ ಇವ್ರ ಚಾರ್ಜಸ್ 750 ತೊಗೊತಾರೆ ಕಯಾಕಿಂಗಿಗೆ. ಸೊ 2 hours ಕಯಾಕಿಂಗಿಗೆ ಟೋಟಲ್ 750. ಅಲ್ಲಿ ಕೆಲವು ಡಿಸ್ಕ್ರಿಪ್ಷನಲ್ಲಿ ಅವರು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಬೇಕಾದರೆ. ಸೊ ಹೀಗೆ ಸೊ ಕಾಯಿಕೆ ಮುಗಿಸಾದ್ಮೇಲೆ ಎಳ್ನೀರು ಕೊಡ್ತಾರೆ ಇವರಲ್ಲಿ. ಎಳ್ನೀರು ಕೊಡ್ದು ಚಿಲ್ ಮಾಡಲಿ ಅಂತ. ಅಂದರೆ ಆ್ಯಕ್ಚುಲಿ ಫುಲ್ ಸುಸ್ತಾಗ್ಬಿಡುತ್ತೆ ಹೋಗಿ ಬಂದಮೇಲೆ ಅಂತ. ಕಯಾಕಿಂಗ್ ಮಾಡ್ಕೊಂಬಂದಮೇಲೆ ಅರೌಂಡ್ 2 hours ಫುಲ್ ಕಯಾಕಿಂಗ್ ಇದು. ಅಲ್ಲಿ ಹೊಡಿತಾ ಫುಲ್ ಡ್ರೈನ್ ಆಗಿಬಿಡುತ್ತೆ ಎನರ್ಜಿ. ಆದರೆ ಒಂದು ಕೈಂಡ್ ಆಫ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಮತ್ತು ಹೇಳಬೇಕಂದ್ರೆ ಆ್ಯಕ್ಚುಲಿ ಫನ್ ಫ್ಯಾಕ್ಟ್ ಏನಂದರೆ, ಭಾರಿ ಅಡ್ವೆಂಚರ್ ಆ್ಯಕ್ಟಿವಿಟಿ ಇದು. ಅಲ್ಲಿ ಹೋದಾಗ ಫುಲ್ ವೇವ್ಸ್ ಬರುತ್ತೆ ಗುರು, ಸಿಕ್ಕಾಪಟ್ಟೆ. ವೇವ್ಸಿಂದ ಏನಾಗುತ್ತೆ ಅಂದರೆ, ನಮ್ಮ ಬೋಟ್ ಏನಿದೆಯಲ್ಲ ಕಯಾಕಿಂಗ್ ಬೋಟು, ಅದನ್ನು ಹಿಂಗೆ ಶೇಕ್ ಆಗುತ್ತೆ. ಕೈಂಡ್ ಆಫ್ ಸ್ವಲ್ಪ ರಿಸ್ಕಿ. ನಮ್ಮ ಫ್ರೆಂಡ್ ಅಂತೂ ಜಸ್ಟ್ ಬೀಳೋದ್ರಲ್ಲಿ ಜಸ್ಟ್ ಮಿಸ್ ಆದರು. ಸೊ ಯಾವತ್ತೂ ನೀವು ಅಡ್ವೆಂಚರ್ ಆ್ಯಕ್ಟಿವಿಟಿ ಅದೇ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಜಾಸ್ತಿ ನಾಟಕ ಆಗಿರಲಿ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಫೋಟೋ ತೆಗಿಲಿಕ್ಕೆ ಪೋಸ್ಟ್ ಕೊಡಬೇಕಾದ್ರೆ ಏನಾಗ್ಬಿಡುತ್ತೆ ಅಂದರೆ ಎಕ್ದಮ್ನೇ ಪಲ್ಟಿ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಬಿ ಕೇರ್ಫುಲ್ ವೈಲ್ ಯು ಆರ್ ಡೂಯಿಂಗ್ ಎನಿ ಅಡ್ವೆಂಚರಸ್ ಆ್ಯಕ್ಟಿವಿಟಿ. ಸೊ ದಟ್ಸ್ ಆಲ್ ಫಾರ್ Alleppey ಬ್ಯಾಕ್ ವಾಟರ್ಸ್ ಕಯಾಕಿಂಗ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾವು ವಾರ್ಕಲದಲ್ಲಿ ಸಿಗೋಣ, ವಾರ್ಕಲನ ಎಕ್ಸ್ಪ್ಲೋರ್ ಮಾಡೋಣ. ಅಂಟಿಲ್ ದೆನ್ ಕೀಪ್ ಅಸ್ ಲಿಂಕ್, ಟೇಕ್ ಕೇರ್, ಬಾಯ್.